ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಚಾನಲ್ನ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀವಿ ಇಂಡಿಯನ್ ಮೇಡ್ ರೂಪೋಸ್ ಆ್ಯಪ್ನ ಬಗ್ಗೆ. ಈ ರೂಪೋಸ್ ಆ್ಯಪನ್ನು ಯೂಸ್ ಮಾಡೋದು ಹೇಗೆ, ಅದರಲ್ಲಿ ಬರುವಂಥ ರಿವಾರ್ಡ್ಸನ್ನು ಕಲೆಕ್ಟ್ ಮಾಡೋದು ಹೇಗೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಮೊಬೈಲ್ನಲ್ಲಿ ರೂಪೋಸೋ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಮೊದಲು ಬರೋದು ಲ್ಯಾಂಗ್ವೇಜ್ ಸೆಟ್ಟಿಂಗ್ನಲ್ಲಿ ನಿಮ್ಮ ಇಷ್ಟದ ಲ್ಯಾಂಗ್ವೇಜನ್ನು ಸೆಟ್ ಮಾಡಿ ಓಕೆ ಮಾಡಿ. ಓಕೆ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗಾಗಿ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಓಕೆ ಮಾಡಿ. ನಿಮ್ಮ ಮೊಬೈಲ್ ನಂಬರನ್ನು ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. OTPಯನ್ನು ಸಬ್ಮಿಟ್ ಮಾಡಿದ ನಂತರ ರೂಪೋಸೋ ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಮೊದಲು ಟಿಕ್ಟಾಕ್ ಯಾವ ರೀತಿ ಓಪನ್ ಆಗುತ್ತೋ ಅದೇ ರೀತಿಯ ಇಂಟರ್ಫೇಸ್ ನಿಮಗೆ ಕಾಣಸಿಗುತ್ತೆ. ಈ ಆ್ಯಪ್ನಲ್ಲೂ ಸಹ ನಿಮ್ಮ ಟಿಕ್ಟಾಕ್ ರೀತಿಯಲ್ಲಿ ವಿಡಿಯೋಸನ್ನು ಬ್ರೌಸ್ ಮಾಡ್ಬೋದು. ಹಾಗೆ ಇದಕ್ಕೆ ಲೈಕನ್ನು ಕೂಡ ಕೊಡ್ಬೋದು. ಗಿಫ್ಟ್ ಅಂತ ಒಂದು ಆಪ್ಷನ್ ಇದೆ, ಗಿಫ್ಟನ್ನು ಸಹ ಮಾಡ್ಬೋದು. ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಶೇರನ್ನು ಸಹ ಮಾಡ್ಬೋದು. ಹಾಗೆ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನೀವು ಈ ರೂಪೋಸೋ ಆ್ಯಪ್ಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡಬೇಕಾದ್ರೆ ಹೋಮ್ ಪೇಜ್ನಲ್ಲೂ ಸಹ ಅಪ್ಲೋಡ್ ಮಾಡ್ಬೋದು. ಅಥವಾ ನಿಮ್ಮ ಪ್ರೊಫೈಲನ್ನು ಓಪನ್ ಮಾಡಿಕೊಂಡು ಪ್ರೊಫೈಲ್ನಲ್ಲಿ ಕ್ರಿಯೇಟ್ ಅಂತ ಇರುತ್ತೆ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲೂ ಸಹ ವಿಡಿಯೋವನ್ನು ಅಪ್ಲೋಡ್ ಮಾಡ್ಬೋದು. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಎಲ್ಲ ಕೇಳುವಂಥ ಪರ್ಮಿಷನ್ಗೆ ಅಲೋ ಮಾಡಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಬೋದು. ವಿಡಿಯೋನ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಸ್ಕ್ರೀನ್ನಲ್ಲಿ ಸಾಕಷ್ಟು ಎಫೆಕ್ಟ್ಸ್ಗಳು ನಿಮಗೆ ಕಾಣಸಿಗುತ್ತೆ. ಆ ಎಫೆಕ್ಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ವಿಡಿಯೋಗೆ ಯೂಸ್ ಮಾಡ್ಕೋಬೋದು. ಹಾಗೆ ನಿಮ್ಮ ವಿಡಿಯೋ ಬಟನ್, ಶೂಟ್ ಬಟನ್ ಕೂಡ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ವಿಡಿಯೋ ಶೂಟನ್ನು ಮಾಡಬಹುದು. ನೀವು ಮಾಡ್ತಾ ಇರೋ ವೀಡಿಯೋಸ್ಗಳಿಗಾಗಿ ಸಾಂಗ್ಸ್ ಬೇಕಾದರೆ ಪಕ್ಕದಲ್ಲಿರೋ ಸಾಂಗ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಯಾವುದಾದ್ರೂ ಸಾಂಗ್ ಯೂಸ್ ಮಾಡ್ಬೋದು. ಸಾಕಷ್ಟು ಸಾಂಗ್ಗಳಿವೆ. ಅದನ್ನು ಬಿಟ್ಟು ನೀವು ನಿಮ್ಮದೇ ಆದ ಮ್ಯೂಸಿಕನ್ನು ಹುಡುಕಲು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಂಗನ್ನು ಹುಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಒಂದು ಬಾರಿ ನಿಮ್ಮ ಸಾಂಗನ್ನು ಸೆಲೆಕ್ಟ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನಿಮ್ಮ ವೀಡಿಯೋಸನ್ನು ಶೂಟ್ ಮಾಡಬೇಕಾಗುತ್ತೆ. ವಿಡಿಯೋ ಶೂಟ್ ಆದ ತಕ್ಷಣ ನಿಮ್ಮ ವಿಡಿಯೋಗೆ ಸ್ಟಿಕ್ಕರ್ಸನ್ನು ಆ್ಯಡ್ ಮಾಡ್ಬೋದು, ಎಫೆಕ್ಟ್ಸನ್ನು ಆ್ಯಡ್ ಮಾಡ್ಬೋದು, ಇನ್ನೂ ಹಲವಾರು ಎಫೆಕ್ಟ್ಸನ್ನು ಆ್ಯಡ್ ಮಾಡ್ಬೋದು. ಇದಷ್ಟೇ ಅಲ್ಲದೆ ನಿಮ್ಮ ವೀಡಿಯೋಸ್ಗೆ ಸ್ಟಿಕ್ಕರ್ಸನ್ನು ಆ್ಯಡ್ ಮಾಡಲು ನಿಮ್ಮ ಸ್ಟಿಕ್ಕರ್ಸ್ ಮೇಲೆ ಹೋಗಿ ಸ್ಟಿಕ್ಕರ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಆದ ನಂತರ ನಿಮ್ಮ ವಿಡಿಯೋಗೆ ಎಷ್ಟು ಬೇಕೋ ಅಷ್ಟು ಹೋಲ್ಡ್ ಬಟನನ್ನು ಸೆಲೆಕ್ಟ್ ಮಾಡಿ ಅದನ್ನು ಕ್ಲಿಕ್ ಮಾಡಿ ಹಿಡಬೇಕಾಗುತ್ತೆ. ಹೋಲ್ಡ್ ಮಾಡಿ ಹಿಡಿದ್ರೆ ಆ ಸ್ಟಿಕ್ಕರ್ ನಿಮ್ಮ ವಿಡಿಯೋದಲ್ಲಿ ಸೆಲೆಕ್ಟ್ ಆಗುತ್ತೆ. ಈ ಸ್ಟಿಕ್ಕರ್ಸನ್ನು ಹೋಲ್ಡ್ ಮಾಡಿ ಯಾವ ರೀತಿ ಹಿಡಿದ್ರೋ ಅದೇ ರೀತಿ ಟೆಕ್ಸ್ಟನ್ನು ಸಹ ಆ್ಯಡ್ ಮಾಡ್ಬೋದು. ಟೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಇಷ್ಟದ ಟೆಕ್ಸ್ಟನ್ನು ಬರೆದು ಅದನ್ನು ಹೋಲ್ಡ್ ಮಾಡಿ ಹಿಡಿದ್ರೆ ನಿಮ್ಮ ವಿಡಿಯೋಸಲ್ಲಿ ಟೆಕ್ಸ್ಟ್ ಕೂಡ ಅಪಿಯರ್ ಆಗುತ್ತೆ. ನೀವು ಮಾಡಿರೋ ವಿಡಿಯೋ ಸರಿಯಾಗಿ ಬಂದಿಲ್ಲ ಅಂತಂದರೆ ಅದನ್ನು ಡಿಸ್ಕಾರ್ಡ್ ಕೂಡ ಮಾಡ್ಬೋದು. ಅದಲ್ಲದೆ ಡನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಮುಂದಿನ ಪ್ರೋಸೆಸ್ ಆಗುತ್ತೆ. ಇದನ್ನು ನೀವು ಅಪ್ಲೋಡ್ ಕೂಡ ಮಾಡಬಹುದು. ನೀವು ಮುಂದಿನ ಪ್ರೋಸೆಸ್ಗಾಗಿ ಡನ್ ಅಂತ ಕೊಟ್ಟರೆ ನಿಮ್ಮ ವಿಡಿಯೋ ಅಪ್ಲೋಡಿಂಗ್ ಪೇಜ್ಗೆ ಹೋಗುತ್ತೆ. ಅಲ್ಲಿ ನೀವು ನಿಮ್ಮ ವಿಡಿಯೋಗೆ ಟೈಟಲನ್ನು ಬರಿಬೋದು, ಅದೇ ರೀತಿ ಡಿಸ್ಕ್ರಿಪ್ಷನನ್ನು ಬರೆದು ಅಪ್ಲೋಡ್ ಮಾಡ್ಬೋದು. ಅದ್ಯಾವ ರೀತಿ ಅನ್ನೋದನ್ನು ನೀವೇ ನೋಡಿ. ವಿಡಿಯೋಗೆ ಟ್ಯಾಗ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಬರೆದು ಬೇಕಾದರೆ ನಿಮಗೆ ಫೇಸ್ಬುಕ್ಕಿಗೂ ಸಹ ಇದನ್ನು ವಿಡಿಯೋಸ್ ಶೇರ್ ಮಾಡ್ಬೋದು. ಹಾಗೆ ವಾಟ್ಸಪ್ಗೂ ಶೇರ್ ಮಾಡ್ಬೋದು. ವಿಡಿಯೋವನ್ನು ನೀವು ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಪೋಸ್ಟ್ ಆಗುತ್ತೆ. ಪೋಸ್ಟ್ ಆದ ತಕ್ಷಣ ನಿಮ್ಮ ಪ್ರೊಫೈಲ್ನಲ್ಲಿ ಅಪಿಯರ್ ಆಗುತ್ತೆ ಹಾಗೂ ಎಲ್ರಿಗೂ ನೋಡೋಕ್ಕೆ ಸಿಗುತ್ತೆ. ಇನ್ನು ಕೊನೆಯದಾಗಿ ನೋಡೋದಾದರೆ ರೂಪೋಸೋ ಆ್ಯಪ್ನಲ್ಲಿ ನೀವು ಹಣವನ್ನು ಸಹ ಗಳಿಸ್ಬೋದು, ರಿವಾರ್ಡ್ಸನ್ನು ಕೂಡ ಪಡಿಬೋದು. ಅದ್ಯಾವ ರೀತಿಯಪ್ಪ ಅಂತಂದರೆ ನಿಮ್ಮ ಕಾಯಿನ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದ್ರ ಮೇಲೆ ನೀವು ನೋಡ್ಬೋದು ನನ್ನ ಕಾಯಿನ್ಸ್ 720 ಆಗಿವೆ. ಇದರಲ್ಲಿ ನೀವು ಕಾಯಿನ್ಸನ್ನು ಗಳಿಸೋದು ಹೇಗೆ ಅಂತ ಸಂಪೂರ್ಣವಾಗಿ ಡೀಟೇಲ್ಡಾಗಿ ಕೊಟ್ಟಿದ್ದಾರೆ. ಒಂದು ಸರಿ ನೋಡ್ಕೊಳ್ಳಿ. ವಿಡಿಯೋ ಕ್ರಿಯೇಟ್ ಮಾಡಿ ಸಹ ನೀವು ಕಾಯಿನ್ಸನ್ನು ಗಳಿಸ್ಬೋದು. ಅದೇ ರೀತಿ ನಿಮ್ಮ ಪಾಪ್ಯುಲರ್ ಕ್ರಿಯೇಟರ್ ಆದರೆ ಅಲ್ಲಿಂದ ಸಹ ಈ ಆ್ಯಪ್ನಲ್ಲಿ ಹಣವನ್ನು ಗಳಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ.